ಬೇಸ್ ಪಾಯಿಂಟ್ ಅಲ್ಲ ನಮ್ದು ಸರ್. ಹಾಂ, ಅವ್ರ ವಿಡಿಯೋದಾಗ ನೋಡಿದ್ರೆ ನಮ್ಮನ್ನು ನೋಡ್ದಂಗೆ ಅದು. ಸೊ ಇಲ್ಲಿ ಒಂದು 7 ಕಿಲೋಮೀಟ್ರ್ ಕೆರೆಕಟ್ಟೆಯಿಂದ ಜೀಪಲ್ಲಿ ಬಂದ್ವಿ. ಇಲ್ಲಿಂದ 7-8 ಕಿಲೋಮೀಟ್ರ್ ಮತ್ತು ಅಜ್ಜಿ ಕುಂಜೆ ಟ್ರೆಕ್ಕಿಂಗ್ಗೆ ಹೋಗಬೇಕು. ಬೈ ಲಕ್ಕಿಲಿ ನಮಗೆ ಇವತ್ತು ಪರ್ಮಿಷನ್ ಸಿಕ್ಕಿದೆ. ಇದೇ ಊರಲ್ಲಿ ಕೆರೆಕಟ್ಟೆಯಲ್ಲೇ ಮೊನ್ನೆ 2 ಜನಕ್ಕೆ ಆನೆ ಕೊಂದಾಕ್ಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಇತ್ತು ಇವತ್ತು. ಇನ್ನೊಂದು ಒಳ್ಳೆಯ ಸುದ್ದಿ ಏನಂದರೆ, ಈ ಟ್ರಕ್ಕಲ್ಲಿ ನಾವು 5 ಜನ ಮಾತ್ರ, ಗೈಡ್ ಒಬ್ಬರು 6 ಜನ ಮಾತ್ರ ಟ್ರಕ್ಕಿಂಗ್ ಹೋಗ್ತಾ ಇರೋದು ಪೀಕ್ಗೆ, ಬೇರೆ ಯಾರೂ ಇಲ್ಲ. ಸೊ ಇವತ್ತಿನ ಪ್ರಯಾಣ ನಮ್ಮದು ಅಜ್ಜಿ ಕುಂಜೆಗೆ ಇನ್ನೊಂದು ಹೆಸರು ವಾಲಿಕುಂಜೆ ಅಂತ. ಇದು ನಾವು ವಾಲಿಕುಂಜೆಗೆ ನಾವು ಆಲ್ಮೋಸ್ಟ್ ಒಂದು 2-3 ಟೈಮ್ಸ್ ಹೋಗಿದ್ದೀವಿ. ಬಟ್ ಅದು ಬೇರೆ ರೂಟಿಂದ ಹೋಗಿದ್ದು. ಇದು ಕೆರೆಕಟ್ಟೆಯಿಂದ, ಈ ರೂಟೇ ಬೇರೆ. ಇನ್ನೊಂದು ಲಾಸ್ಟ್ ಹೊಳೆ ಅಂತೆ. ಚೆನ್ನಾಗಿದಾವೆ ನೀರು. ಈ ಊರುಗಳ ಹೆಸರು ನನಗೆ ಬರಲ್ಲ ನನಗೆ. ಅದು ಯಾವ್ದು ಹೇಳಿದ್ರೆ ಅದು ಊರು? ಕೆರೆಕಟ್ಟೆ ಬರೋದು ಇನ್ ಬಿಟ್ವೀನ್ ಕಾರ್ಕಳ ಮತ್ತು ಶೃಂಗೇರಿ ಹೋಗುವ ದಾರಿಯಲ್ಲಿ. SK ಬಾರ್ಡ್ರ್ ಆದಮೇಲೆ ನೆಕ್ಸ್ಟ್. ಸೊ ಅಲ್ಲಿ ಬಂದರೆ ಕೆರೆಕಟ್ಟೆ ಹತ್ರ ಫಾರೆಸ್ಟ್ ಆಫೀಸ್ ಇದೆ. ಅಲ್ಲಿ ಮುಂಚೆನೇ ನಾವು ಪರ್ಮಿಷನ್ ತೊಗೊಳ್ಬೇಕಾಗುತ್ತೆ ಇಲ್ಲಿ ಬರಬೇಕಾದ್ರೆ. ಆನ್ಲೈನ್ ಬುಕ್. ಕುದುರೆಮುಖ ರೇಂಜ್ಗೆ ಬರೋದಿದು, ಕಡಿಮೆದಲ್ಲ. ವಾಲಿಕುಂಜೆಗೆ ಹೋಗ್ಬೇಕಾದ್ರೆ ಇದೇ ವಾಟರ್ ಸೋರ್ಸು ಲಾಸ್ಟ್ ಪಾಯಿಂಟು. ಸೊ ಇಲ್ಲಿಂದನೇ ಇಲ್ಲಿ ಮುಂದೆ ನೀರೆಲ್ಲೂ ಸಿಗಲ್ಲ. ಸೊ ನೀರು ಬೇಕಾದರೆ ಇಲ್ಲೇ ತುಂಬ್ಕೊಂಡು ಹೋಗ್ಬೇಕು ನಾವು. ವಾಲಿಕುಂಜೆ ಕಾಣಿಸ್ತಾ ಇದೆ. ಕಾಣ್ತಾ ಇರೋದೆ ಹೋಗ್ಬೇಕು. ಇನ್ನೊಂದು 7 ಕಿಲೋಮೀಟ್ರ್ ಇರ್ಬೋದು ಇಲ್ಲಿಂದ. ಈ ಕಡೆಯಿಂದ ಕೆರೆಕಟ್ಟೆ ಕಡೆ ಹೋಗೋದು ಅಡ್ವಾಂಟೇಜ್ ಏನಪ್ಪ ಅಂದರೆ, ನಿಮಗೆ ಸ್ಕೈ ಎಲ್ಲ ಕಾಣುತ್ತೆ. ಅಂದರೆ 360 ಡಿಗ್ರಿ ಎಲ್ಲ ಕಡೆ ನೋಡ್ಬೋದು. ಮುನಿಯಾಲ್ ಕಡೆಯಿಂದ ಹೋದರೆ ನಿಮಗೆ ಫುಲ್ಲು ಕಾಡು ಇರುತ್ತೆ, ಏನೂ ಕಾಣಲ್ಲ. ಫೈನಲ್ ಅದು ಏನು ಬೆಟ್ಟ ಕಾಣಿಸ್ತದೆ ಆ ಸ್ಟ್ರೆಚ್ ಮಾತ್ರ ಅಲ್ಲಿಂದ ಕಾಣುತ್ತೆ ಎಲ್ಲ. ಸೊ ಕೆರೆಕಟ್ಟೆ ಹೋಗೋದು ಕಡೆಯಿಂದ ಹೋದರೆ ಸ್ವಲ್ಪ ಎಲ್ಲ ಕಡೆ ನೋಡ್ಕೊಂಡು ಹೋಗ್ಬೋದು. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಬಿಸಿಲು. ಸ್ವಲ್ಪ ಲೇಟ್ ಮಾಡಿದ್ವಿ ನಾವು, 9:30ಗೆ ಸ್ಟಾರ್ಟ್ ಮಾಡಿದ್ವಿ. ಆ ಮೂಲೆಯಿಂದ ಬರ್ತಾ ಇರೋದು. ಫುಲ್ ಇದೆಲ್ಲ ರಿಸರ್ವ್ ಫಾರೆಸ್ಟ್, ಕುದುರೆಮುಖ ರೇಂಜ್. ಅಲ್ಲಿ ತನಕ ಹೋಗ್ಬೇಕು ನಾವೀಗ. ಸೊ ಗೈಡ್ ಹೇಳೋ ಪ್ರಕಾರ ಒಂದು 8 ಕಿಲೋಮೀಟ್ರ್ ಇದೆ ಅಂತೆ. ಸೊ 3ರಿಂದ 3.5 ಕಿಲೋಮೀಟ್ರ್ ಆಗುತ್ತೆ.
ಇವತ್ತು ಆ್ಯಕ್ಚುಲಿ ಲಕ್ಕಿ ನಾವು ನಿನ್ನೆ ಮೊನ್ನೆ 2 ದಿನ ಹಿಂದೆ ನಾವು ಮೋಸ್ಟ್ಲಿ ಆನೆ ಅಟ್ಯಾಕ್ ಆಗಿ 2 ಜನ ತೀರ್ಕೊಂಡಿದ್ದಾರೆ ಇದ್ರ ಕೆರೆ ಕಟ್ಟೆ ಹತ್ರನೇ. ಸೊ ಹಾಗಾಗಿ ಇವತ್ತು ಬ್ಯಾನ್ ಅಂತ ಇದ್ರು, ನಾಳೆಯಿಂದ ಮಾಡಿದ್ದಾರೆ ಬ್ಯಾನ್. ಆಲ್ಮೋಸ್ಟ್ ಒಂದು ತಿಂಗಳು ಈಗ ವಾಲಿಕುಂಜೆಗೆ ಟ್ರೆಕ್ಕಿಂಗ್ ಇಲ್ಲ. ವಾಲಿಕುಂಜೆ ಆಮೇಲೆ ನರಸಿಂಹ ಪರ್ವತ, ಕುದುರೆಮುಖ ರೇಂಜ್ ಯಾವ್ದು ಬರುತ್ತೆ ಅದಕ್ಕೆಲ್ಲ ಯಾವುದೂ ಪರ್ಮಿಷನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಇವತ್ತು ನಮ್ಮದು ಲಕ್ಕಿ. ಸೊ ನಾವು ಬಂದಿದ್ವಿ, ಬಿಟ್ಟರು ನಮಗೆ ಒಂದು ಗೈಡ್ ಕೊಟ್ಟಿದ್ದಾರೆ. ಸೊ ಇನ್ನೊಂದೇನೆಂದರೆ ಇಲ್ಲಿ ಒಂದು 7 ಕಿಲೋಮೀಟ್ರ್ ಜೀಪ್ ಟ್ರ್ಯಾಕಿಂದ ಬರಬೇಕಾಗುತ್ತೆ ನಾವು. ನೀವು ಜೀಪ್ ಟ್ರ್ಯಾಕ್ ಬೇಡ ಅಂತಂದರೆ ಟೋಟಲ್ ನಮಗೆ ಒಂದು 15ರಿಂದ 16 ಕಿಲೋಮೀಟ್ರ್ ಆಗುತ್ತೆ ಟೋಟಲ್ ಟ್ರ್ಯಾಕ್ ಒನ್ ವೇದಾಗ. ಸೊ ಜೀಪ್ ಮಾಡ್ಕೊಂಡು ಬಂದ್ವಿ ನಾವು. ಮಾಮೂಲಿ ಫಾರೆಸ್ಟ್ ಪರ್ಮಿಷನ್ ತೊಗೊಳ್ಳಿಕ್ಕೆ ಅದು ಫೀಸ್ ಕಟ್ಟಲೇಬೇಕು. ಸೊ ವಾಲಿಕುಂಜ ಆಲ್ಮೋಸ್ಟ್ ಒಂದು 3 ಸಲ ಹೋಗಿದ್ವಿ, ಇದು 4ನೇ ಸಲ. ಬಟ್ ಇದು ಡಿಫ್ರೆಂಟ್ ರೂಟು, ಹಾಗಾಗಿ ಹೊಸ ರೂಟ್ ನಮಗೂ. ಸೊ ಇಲ್ಲೇನೋ ಎಲ್ಲ ಕುರಿ ಮೇಕೆ ಎಲ್ಲ ಹೆಜ್ಜೆಗಳು ಕಾಣಿಸ್ತಾ ಇದ್ದಾವೆ. ಸೊ ಆನೆ ಕಾಟ ಇದೆ ಇಲ್ಲಿ. ಸೊ ಹಿಂಗೆ ಆನೆ ಎಲ್ಲಿದೆ ಅಂತೇಳಿ ಗೊತ್ತಾಗಲ್ಲ. ಸೊ ಅದಕ್ಕೆ ಗಾರ್ಡ್ ಇರಲೇಬೇಕು. ಸೂಪರಾಗಿದೆ ಮಾತ್ರ. ವಾವ್, ಅದೇ ನಾವು ಹೋಗ್ತಾ ಇರೋದು ಅಜ್ಜಿ ಕುಂಜೆ. ಫುಲ್ ಸ್ಟ್ರಿಪ್ ಇದೆ, ಬೆಟ್ಟ ಮೇಲೆ ಹೋಗಲಿಕ್ಕೆ ಅಲ್ಟಿಮೇಟ್ ಇದೆ. ಬೆಟ್ಟ ಕಾಣಿಸ್ತಾ ಇರೋದು ವಾಲಿಕುಂಜೆ. ಸೊ ಮತ್ತು ಮೋಸ್ಟ್ಲಿ ಕಾಡು ಬರುತ್ತೆ ಇಲ್ಲಿ, ಕಾಡಲ್ಲಿ ಹಾದಿ ಹೋಗಬೇಕು. ಅದಾದಮೇಲೆ ಮತ್ತೆ ಓಪನ್ ಸ್ಕೈ. ಈ ರೇಂಜಲ್ಲಿ ಹೈಯೆಸ್ಟ್ ಪೀಕ್ ಇರೋದು ವಾಲಿಕುಂಜನೇ. ಸೊ ನಾವು ಇದು ನವೆಂಬರ್ ಎಲ್ಲ ಒಣಗೋಗ್ತಾ ಇದೆ ಹುಲ್ಲು ಸ್ಲೋಲಿ. ಈ ಸಲ ಎಲ್ಲ ಕಡೆ ಮಳೆ ತುಂಬ ಚೆನ್ನಾಗಿತ್ತು, ಓವರ್ ಆಗಿತ್ತು ಎಲ್ಲ ಕಡೆ ಅನ್ನಿಸ್ತದೆ. ಇವೆಲ್ಲ ಜೀಪ್ ಟ್ರ್ಯಾಕ್ ಇವೆಲ್ಲ. ಕಾಡು ಓಪನ್ ಸ್ಕೈ, ಕಾಡು ಓಪನ್ ಸ್ಕೈ. ಸೊ
ಒಂಥರ ಚೆನ್ನಾಗಿದೆ. ನಮ್ಕೆನೆ ಎತ್ತರ ಹುಲ್ಲು ಬೆಳೆದಿದೆ. ಮುಂದೆ ಪ್ರಾಣಿಗಳು ಆನೆಗಳಿದ್ರೆ ಏನೂ ಕಾಣಲ್ಲ. ಇನ್ನೂ ಹತ್ಕೊಂಡು ಹೋಗೋಕೆ ಮೇಲೆ ಅದೇ ಇರೋದು ಚಾಲೆಂಜಿಂಗ್. ತುಂಬ ಸ್ಟ್ರಿಪ್ ಇದೆ ಅದು. ಆನೆ ಇದು ಮಾಡಿದ್ದು ಹುಲ್ಲು ತಿಂದಿದ್ದು. ಹುಲ್ಲು ಬಿಸಿಲಿದೆ. ಮತ್ತೆ ಕಾಡು ಬರುತ್ತೆ ಇವಾಗ. ಇದಂದ್ರೆ ಮೇಲೆ ಸ್ಟೆಚ್ ಹತ್ಕೊಂಡು ಹೋಗ್ಬೇಕು. ಒಂದು 2 ಕಿಲೋಮೀಟರ್ ಇದೆ ಇದು. ಆಲ್ಮೋಸ್ಟ್ ಬಂದ್ವಿ ನಾವು. ಹಬ್ಬ ಇಷ್ಟು ಬರೋದು ಒಂದು, ಈಗ ಹತ್ತದೊಂದು ಅಷ್ಟೇ. ಒಂಥರ 90 ಡಿಗ್ರಿ ಥರ ಕಾಣಿಸ್ತಾ ಇದೆ ಇದು. ಒಂದೊಂದು ಮಟ್ಟಿಗೆ ಒಂದು 70 ಡಿಗ್ರಿ ಇರ್ಬೋದು ಇದು ಹತ್ಕೊಂಡು ಹೋಗೋದು. ಫುಲ್ ಸ್ಟೀಪ್ ಇದೆ. ಆ ಕಾಡಿಂದ ಬಂದು ಆ ಕಡೆ ಮೋಸ್ಟ್ಲಿ ಆಗುಂಬೆ ಆ ಕಡೆ ಎಲ್ಲೋ ಇರ್ಬೋದು ಅದು. ಇಲ್ಲ ಸರ್, ನೆಕ್ಸ್ಟ್ ಬರೋದು ಪೀಕ್. ನಾನು ಅಷ್ಟು ಮಟ್ಟಿಗೆ ಇದ್ರೆ ಡಬಲ್ ಹತ್ಬೇಕದು. ಅಲ್ಲಿ ಡಬಲ್ ಅಲ್ಲ, ಟ್ರಿಬಲ್. ನರಸಿಂಹ ಪರ್ವತ ಅಲ್ಲೇ ಬರುತ್ತೆ. ನರಸಿಂಹ ಪರ್ವತ ಅದು ಆಗ್ಲಕ್ಕಿಲ್ಲ, ಅಲ್ಲೇ ಅಲ್ಲೋ ಇದೆ ಮೋಸ್ಟ್ಲಿ. ಅದೇ ಇರ್ಬೋದು ಮೋಸ್ಟ್ಲಿ. ಸೊ ಇಲ್ಲಿ ಡಿವೈಡ್ ಆಗುತ್ತೆ. ಒಂದು ಮುನಿಯಾಲ ಕಡೆ ಹೋಗುತ್ತೆ, ಒಂದು ಕೆರೆಕಟ್ಟೆ ಕಡೆ ಹೋಗುತ್ತೆ. ಕೆರೆಕಟ್ಟೆ ಹೋಗ್ಬೇಕಾದ್ರೆ ಈ ಕಡೆ ಹೋಗ್ಬೇಕು. ಇದು ಮುನಿಯಲು, ಇದು ಕೆರೆಕಟ್ಟೆ. ಆಲ್ಮೋಸ್ಟ್ 70 ಡಿಗ್ರಿ ಇರ್ಬೋದು ಇದು. 70 ಇಂದ 80 ಡಿಗ್ರಿ. ಅಪ್ಪ ಫುಲ್ ಹಿಂಗೆ ಹತ್ಬೇಕಿತ್ತು. ಫುಲ್ ಸ್ಟೀಪ್. Almost we reached. Almost.
ಹಬ್ಬ ಸಾಕತ್ತಾಗಿದೆ ಅಲ್ಲಿರೋದು. ಅದು ಚೂರು ಹತ್ಕೊಂಡು ಹೋಗ್ಬೇಕು, ಒಂದು 100 ಮೀಟರ್ಸ್. ಏನು ಕಾಣಲ್ಲ, ಆ ಥರ ಸ್ಟೀಪ್ ಆಗಿದೆ ಅದು. ವಾಲಿ ಪಾದ ಅಂತ ಒಂದೂರವ್ರು ಹೇಳ್ತಾರೆ, ಇನ್ನೊಂದೂರವರು ಪರಶುರಾಮನ ಪಾದ ಅಂತಾರೆ. ಎಲ್ಲ ದುಡ್ಡು ಹಾಕಿದ್ದಾರೆ ಅಲ್ಲಿ. ಇವರು ಇನ್ನೂ ಮೇಯೋದು ನಿಲ್ಲಿಸಿಲ್ಲ, ಮೇಯ್ತಾನೇ ಇದ್ದಾರೆ. ಎಲ್ಲ ರೆಸ್ಟೋರೆಂಟ್ ಅವ್ರೆ. ನೀನೇ ತಗೋ, ನಿನಗೆ ಅಲ್ಲ ನಿತಿನ್ ಅವರ ತಾಯಿ ಮಾಡಿದ ಚಿತ್ರಾನ್ನ, ಕಾಯಿ ಚಿತ್ರಾನ್ನ. ತಿನ್ನು, ನಿನಗೆ ತಂದಿರೋ ತಿನ್ನು, ಏನು ನಾಚ್ಕೊಬೇಡ. ಇವರು ಚಪಾತಿ ತಂದಿದ್ದಾರೆ. ಉಪ್ಪಿನಕಾಯಿ ಚಪಾತಿ. ಉಪ್ಪಿನಕಾಯಿ ಕೊಡಲ್ಲ ನಿಮಗೆ.